Hello everyone, welcome to Sanmargaha classes. Let us see question number 6 of chapter Chemical Effects of Electric Current. A testing unit is used to test the electrical conductivity of two solutions marked A and B. Okay, let us mark two solutions A and B. Now, the testing unit is used to test the electrical conductivity. ಇಲ್ಲಿ ಟೆಸ್ಟಿಂಗ್ ಯೂನಿಟ್ ಅನ್ನ ಬಲ್ಬ್ ಆಗಿ ಇಟ್ಕೊಂಡಿದ್ದಾರೆ ಅವರು. Okay. The bulb glows more brightly in the solution marked A. ಇಲ್ಲಿ ಬ್ರೈಟ್ ಆಗಿ ಗ್ಲೋ ಆಗ್ತಾ ಇದೆ ನೋಡಿ. A ಸೊಲ್ಯೂಷನ್ ಇಂದ ಇದು ಬ್ರೈಟ್ ಆಗಿ ಗ್ಲೋ ಆಗ್ತಾ ಇದೆ. ವೆರಿ ಡಿಮ್ ಇನ್ ದ ಸೊಲ್ಯೂಷನ್ ಮಾರ್ಕ್ಡ್ ಬಿ. ಬಿ ಸೊಲ್ಯೂಷನ್ ಅಲ್ಲಿ ಡಿಮ್ ಆಗಿ ಗ್ಲೋ ಆಗ್ತಾ ಇದೆ. The conclusion that can be drawn from this observation is ಹಾಗಿದ್ರೆ ಇದರಿಂದ ಏನ್ ಕನ್ಕ್ಲೂಷನ್ ಬರಬಹುದು? ಈಗ ಬಲ್ಬ್ ಬ್ರೈಟ್ ಆಗಿ ಗ್ಲೋ ಆಗ್ತಾ ಇದೆ ಅಂದ್ರೆ ಇಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರೋದು, ಇದಕ್ಕೆ ಎಲೆಕ್ಟ್ರಿಸಿಟಿ ಚಲೋ ಸಿಗ್ತಾ ಇದೆ ಅನ್ನಂಗಾಯ್ತು. ಈಗ ನಿಮ್ ಮನೆಯಲ್ಲಿ ನೀವು ಅಕ್ಕ ತಂಗಿ ಇದೀರಿ ಅಥವಾ ಅಣ್ಣ ತಮ್ಮ ಇದಾರೆ, ಒಟ್ಟು ಕಸಿನ್ ಇದೀರಿ ಅಂತ ಇಟ್ಕೊಳ್ಳಿ. ಈಗ ನೀವಿದ್ದೀರಿ, ನಿಮ್ ಅಣ್ಣ ಅಥವಾ ಅಕ್ಕ ಯಾರಾದ್ರೂ ಇದಾರೆ. ಅಪ್ಪ ಪೇಟೆಯಿಂದ ಬಂದ್ರು. ಪೇಟೆಯಿಂದ ಬರುವಾಗ ಏನ್ ತಂದ್ರು? ಕೇಕ್ ತಂದ್ರು ಅಂತ ಇಟ್ಕೊಳ್ಳೋಣ. ಸರಿ, ನಿಮ್ಗೆ 2 ಪೀಸ್ ಕೇಕ್ ಕೊಟ್ರು, ಇವರಿಗೆ ಒಂದೇ ಪೀಸ್ ಕೇಕ್ ಕೊಟ್ರು. ನಿಮ್ ಮುಖದಲ್ಲಿ ಎಲ್ಲಾ ಹಲ್ಲು ಕಾಣುವಷ್ಟು ನಗು ಬರ್ತದೆ ಅಲ್ವಾ? ಖುಷಿಯಿಂದ ಬ್ರೈಟ್ ಆಗಿ ನಗು. ಬಟ್ ಇವರು ಡಿಮ್ ಆಗ್ತಾರೆ, ಇವ್ರಿಗೆ ಬೇಜಾರಾಗತ್ತಲ್ಲ, ಡಿಮ್ ಆಗ್ತಾರೆ. ಇಲ್ಲೂ ಕೂಡ ಇಲ್ಲಿ ಇಲೆಕ್ಟ್ರಿಸಿಟಿ ಸಪ್ಲೈ ಜಾಸ್ತಿ ಇದ್ರೆ ಬ್ರೈಟ್ ಆಗಿ ಬೆಳಗುತ್ತೆ, ಇಲೆಕ್ಟ್ರಿಸಿಟಿ ಸಪ್ಲೈ ಕಡಿಮೆ ಇದ್ರೆ ಡಿಮ್ ಆಗಿ ಬೆಳಗುತ್ತೆ. ಹಾಗಿದ್ರೆ ಬ್ಯಾಟ್ರಿ ಎರಡು ಸೇಮ್ ಇದೆ, ಸೇಮ್ ವೋಲ್ಟೇಜ್ ಇರುತ್ತೆ. ಹಾಗಿದ್ರೆ ಇಲ್ಲಿ ಪ್ರಾಬ್ಲಮ್ ಇರೋದೇನು? ಸೊಲ್ಯೂಷನ್. ಹಾಗಿದ್ರೆ ಇಲ್ಲಿ ಸೊಲ್ಯೂಷನ್ ಏನಿದೆ, ಇದು ಜಾಸ್ತಿ ಇಲೆಕ್ಟ್ರಿಸಿಟಿಯನ್ನ ಹೋಗಕ್ ಬಿಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಮೇಲೆ ಇಲ್ಲಿ ಬಲ್ಬ್ ಬ್ರೈಟ್ ಆಗಿ ಬೆಳಗುತ್ತಾ ಅಥವಾ ಇಲ್ವಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಸೊಲ್ಯೂಷನ್ ಎ ಇಸ್ ಬೆಟರ್ ಕಂಡಕ್ಟರ್ ದ್ಯಾನ್ ಸೊಲ್ಯೂಷನ್ ಬಿ. ಹೌದಾ? ಸೊಲ್ಯೂಷನ್ ಎ ಇಲ್ಲಿ ಬ್ರೈಟ್ ಆಗಿ ಬೆಳಗ್ತಾ ಇದೆ. ಸೊ ಸೊಲ್ಯೂಷನ್ ಎ ಇಸ್ ಬೆಟರ್ ಕಂಡಕ್ಟರ್ ದ್ಯಾನ್ ಸೊಲ್ಯೂಷನ್ ಬಿ. ಇಲ್ಲಿ ಏನ್ ಮಾಡುತ್ತೆ? ಇಲೆಕ್ಟ್ರಿಸಿಟಿ ಬರುತ್ತಲ್ಲ, ಹೋಗಿ ಹೋಗಿ ಆರಾಮ್ಸೆ ಹೋಗಿ ಮುಂದೆ ಹೋಗಿ ಅಂತ ಹೋಗ್ಲಿಕ್ಕೆ ಬಿಟ್ಟು ಇಲ್ಲಿ ಬಲ್ಬ್ ಬೆಳಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ? ಬರುತ್ತೆ, ಯಾಕೆ ಬಂದ್ರಿ, ಹೋಗ್ಬೇಡ್ರಿ, ಸ್ವಲ್ಪ ಜನ ಮಾತ್ರ ಹೋಗ್ರಿ ಅಂತ ಸ್ವಲ್ಪ ಜನರನ್ನ ಮಾತ್ರ ಪಾಸ್ ಮಾಡುತ್ತೆ. ಸ್ವಲ್ಪ ಎಲೆಕ್ಟ್ರಿಸಿಟಿ ಮಾತ್ರ ಬಿ ಥ್ರೂ ಹೋಗಿರುತ್ತೆ. ಹಾಗಾಗಿ ಇದಕ್ಕೆ ಈ ಬಲ್ಬಿಗೆ ಕಡಿಮೆ ಎಲೆಕ್ಟ್ರಿಸಿಟಿ ಸಿಗುತ್ತೆ, ಡಿಮ್ ಆಗಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸೊಲ್ಯೂಷನ್ ಎ ಇಸ್ ಬೆಟರ್ ಕಂಡಕ್ಟರ್ ದ್ಯಾನ್ ಸೊಲ್ಯೂಷನ್ ಬಿ. ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ. Solution A is better conductor than solution B. Solution B is better conductor than solution A. Wrong. Option C. The flow of electric charges is same in both the solutions. This is also wrong. ಎರಡರಲ್ಲೂ ಸೇಮ್ ಇದ್ರೆ ಎರಡು ಕಡೆ ಬ್ರೈಟ್ನೆಸ್ ಏನಿರ್ಬೇಕಿತ್ತು? ಸೇಮ್ ಇರ್ಬೇಕಿತ್ತು, ಆದ್ರೆ ಸೇಮ್ ಇಲ್ಲ. Option D. The amount of solute in solution B may be higher. No, this is also wrong. Correct option is option A. Thank you.